ಈ ಕೆಲವರು ದುಷ್ಟ ಮಾಂತ್ರಿಕರು ಏನು ಮಾಡ್ಬಿಡ್ತಾರೆ ನೋಡಿ, ನಿಮ್ಮ ಅಂಗಡಿಯಲ್ಲಿ ಯಾರೋ ಒಬ್ರಿದ್ರು ಅಥವಾ ಪಾರ್ಟ್ನರ್ ಯಾರೋ ಒಬ್ರಿದ್ರು, ಅವ್ರು ಬಿಟ್ಟು ಮೇಲೆ ನಿಮಗೆ ವ್ಯಾಪಾರ ಕಮ್ಮಿ ಆಯ್ತಲ್ವಾ ಅಂತ ಕೇಳ್ತಾರೆ. ನಾವು ಸಹಜವಾಗಿ ಆಗಿರುತ್ತೆ, ಹೌದು ಅಂತೀವಿ. ಅವ್ರೇನೋ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ, ಸುಳ್ಳು. ಹೌದು ಸರ್, ನಾವಿವತ್ತು ಏನಂತಂದ್ರೆ ವ್ಯಾಪಾರದ ಬಗ್ಗೆ ಬಂದಾಗ ಗುರುಜಿ, ಸಾಕಷ್ಟು ವ್ಯಾಪಾರದಲ್ಲಿ ಎಲ್ಲ ನಡೀತಾ ಇರುತ್ತೆ. ಒಂದೊಂದ್ಸಲ ಏನು ಅಂತಂದ್ರೆ ಗ್ರಾಹಕರು ಚೆನ್ನಾಗಿ ಬರ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ತುಂಬಾ ಡೌನ್ ಫಾಲ್ ಆಗೋಗ್ಬಿಡುತ್ತೆ, ಗ್ರಾಹಕರು ತುಂಬಾ ಕಮ್ಮಿ ಆಗ್ಬಿಡ್ತಾರೆ. ಸೊ ಲೆವೆಲ್ಗೆ ಬರುತ್ತೆ ಅಂದ್ರೆ 0 ಲೆವೆಲ್ಗೆ ಬರುತ್ತೆ. ಸೊ ಯಾಕೆ ಈ ತರ ಗ್ರಾಹಕರ ವೇರಿಯೇಷನ್ ಆಗುತ್ತೆ ಬಿಸ್ನೆಸ್ ಅಲ್ಲಿ? ಇಲ್ಲಿ ನಮಗೆ ಒಂದು ಬಹಳ ಮುಖ್ಯವಾದ ವಿಚಾರ ಕಣ್ದೃಷ್ಟಿ. ಮೊಟ್ಟ ಮೊದಲನೆಯ ಒಂದು ವಿಚಾರ ಕಣ್ದೃಷ್ಟಿ. ಯಾವ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೋ ಸಡನ್ನಾಗಿ ಬಿದ್ದೋಯ್ತು ಅಥವಾ ಸಡನ್ನಾಗಿ ನಿಂತೋಯ್ತು ಅಂದರೆ ಕಣ್ದೃಷ್ಟಿ. ಈಗ ನಮಗೆಲ್ಲ ಮಾಮೂಲಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ದೃಷ್ಟಿ ಆಗ್ತಾ ಇರುತ್ತೆ, ದೊಡ್ಡವ್ರಿಗೂ ದೃಷ್ಟಿ ಆಗ್ತಾ ಇರುತ್ತೆ. ಅದೇ ರೀತಿ ವ್ಯಾಪಾರಕ್ಕೂ ದೃಷ್ಟಿ ಆಗುತ್ತೆ. ಬಂದಂಥವರಲ್ಲೇ ಯಾವುದಾದ್ರು ಒಂದು ದುಷ್ಟ ಕಣ್ಣು, ಅಂದರೆ ದುಷ್ಟ ಕಣ್ಣಂದರೆ ಎಲ್ರದ್ದು ಸಾಮಾನ್ಯವಾದ ಮಾಮೂಲಿ ಕಣ್ಣೆ. ಆದರೆ ಆ ನೋಡಬೇಕಾದ್ರೆ ಆ ನೋಟ ನೋಡೋವಂಥ ಒಂದು ಸಮಯದಲ್ಲಿ ಅವರಲ್ಲಿ ಇರುವಂಥ ಮನೋಭಾವನೆ ಕಂಪ್ಲೀಟಾಗಿ ಬದಲಾಯಿಸ್ಬಿಡುತ್ತೆ. ಈ ರೀತಿ ಆದಾಗ ಭಾಳಷ್ಟು ಜನಕ್ಕೆ ಅರ್ಥ ಆಗದೆ ಏನೇನೋ ಮಾಡಿಬಿಡ್ತಾರೆ, ಏನೇನೋ ಬದಲಾಯಿಸ್ಬಿಡ್ತಾರೆ. ಮತ್ತೆ ನೋಡಿದ್ರೆ ಏನೆಲ್ಲ ಮಾಡಿದ್ರೂ ಕೂಡ ಸರಿ ಹೋಗಿರಲ್ಲ. ಇದು ಮೊಟ್ಟ ಮೊದಲ ಒಂದು ವಿಚಾರ. ಏನಪ್ಪ ಅಂದರೆ ಆ ರೀತಿ ಏನಾದರೂ ಆಗ್ತಿದ್ರೆ ಅದು ಕಣ್ದೃಷ್ಟಿ. ಇನ್ನು ಸಾಕಷ್ಟು ಕಾರಣಗಳಿದ್ದಾವೆ. ಹೇಳ್ತಾ ಹೋದರೆ ಒಂದು ಯಾವುದೋ ಒಂದು ಯಂತ್ರನೋ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟು ಯಾವುದೋ ಒಂದು ಕ್ರಿಯೆ ಮಾಡಿಸಿರ್ತೀರ ನೀವು, ಅದರ ಒಂದು ಟೈಮ್ ಎಕ್ಸ್ಪೈರಿ ಆಗಿಬಿಟ್ರೂ ಕೂಡ ಇದೇ ರೀತಿ ಆಗೋವಂಥ ಸಾಧ್ಯತೆ ಇರುತ್ತೆ. ಆಯಿತಾ? ಅದರ ಒಂದು ಟೈಮ್ ಎಕ್ಸ್ಪೈರ್ ಆಗೋಯ್ತು, ಆದರೆ ನೀವೇನು ಮಾಡ್ತೀರಾ, ಅದಕ್ಕೆ ಕಡ್ಡಿ ಹಚ್ತಾ ಇರ್ತೀರ, ಅದನ್ನೇ ತಿರುಗಿಸ್ತಾ ಇರ್ತೀರ, ಅದನ್ನೇ ಮಾಡ್ತಾ ಇರ್ತೀರ. ಒಂದು ಅಥವಾ ಆ ಥರ ಒಂದು ಯಂತ್ರನೋ ಮಂತ್ರನೋ ತಂತ್ರನೋ ಏನೋ ಒಂದು ಮಾಡಿಕೊಟ್ಟಿರ್ತಾರೆ, ಅವ್ರ ಹತ್ರ ನೀವು ಪದೇ ಪದೇ ಹೋಗ್ತಿರ್ತೀರ, ಆದರೂ ವ್ಯಾಪಾರ ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ನಿಮ್ಮ ಒಂದು ದಶ ಭುಕ್ತಿ ಪಾರ್ಯಾಂತರ ಭುಕ್ತಿ ಈ ಥರದ್ದೇನಾದರೂ ಬದಲಾಗಿ ಗ್ರಹಚಾರ ಬದಲಾದಾಗ ಕೂಡ ಈ ರೀತಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಥರ ಪ್ರಶ್ನೆ ನೋಡ್ಕೊತೀವಿ. ಮುಖ್ಯವಾಗಿ ನಿಧಾನವಾಗಿ ಕೂತ್ಕೊಂಡು ಅವರ ಒಂದು ಆಗು ಹೋಗುಗಳು ಏನು, ಯಾಕೆ ಹಿಂಗಾಯಿತು ಎಲ್ಲ ಚೆಕಪ್ ಮಾಡಿ ಒಂದು ಕಡೆಯಿಂದ ಮಾಡ್ತಾ ಬರೋದು. ಕೆಲವು ಸರಿ ಇವೆಲ್ಲ ಚೆಕಪ್ ಮಾಡಿ ಕೆಲವರು ಕಡೆ ಹೋದಾಗ ನೀವು ಮಾಡಿಸ್ಕೊಂಡ್ರೂ ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ರೇಂಜ್ಗೆ ಅಥವಾ ನಿಮ್ಮಲ್ಲಿರುವಂಥ ಆ ಗ್ರಹಗಳ ಒಂದು ಗ್ರಹಗತಿಗಳಿಗೆ ಸಂಬಂಧಪಟ್ಟು ಆ ಒಂದು ಶಾಂತಿ ಆಗದಿರ ನೀವು ಏನೆಲ್ಲ ಮಾಡಿದ್ರೂ ಕೂಡ, ನೀವು ಎಷ್ಟೇ ಮುಂದುವರೆದ್ರೂ ಕೂಡ, ನಿಮ್ಮ ಹತ್ರ ಎಂಥ ವ್ಯಾಪಾರ ತಂತ್ರ ಇದ್ದರೂ ಕೂಡ ಆ ಒಂದು ಗ್ರಹ ಅಡ್ಡ ಬಿದ್ದಿದ್ರೆ ಮುಗೀತು. ಏನೇ ಮಾಡಲಿ ಸರಿ ಹೋಗಲ್ಲ. ಮೊದಲು ಅದನ್ನು ಸರಿ ಮಾಡಬೇಕು. ಈ ರೀತಿ ಒಂದಷ್ಟು ವಿಚಾರಗಳು ಇರ್ತವೆ. ಇನ್ನೂ ಮುಖ್ಯವಾಗಿ ಕೆಲವೊಂದು ಜಾಗಗಳಲ್ಲಿ ಈ ರೋಡ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಅಂಥ ಟೈಮಲ್ಲಿ ರೋಡ್ ಹೈಟ್ ಆಗಿಬಿಡುತ್ತೆ, ನಿಮ್ಮ ವ್ಯಾಪಾರ ಸ್ಥಳ ಡೌನ್ ಆಗಿಬಿಡುತ್ತೆ. ಆಯಿತಾ? ಇನ್ನು ಇತ್ತೀಚೆಗೆ ಈ ಕಾಂಕ್ರೀಟ್ ಒಂದು ಮೋರಿ ಮಾಡಿ ಅದ್ರ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕ್ತಾರೆ. ಅವಾಗ ಏನಾಗುತ್ತೆ, ಭೂಮಿ ಎತ್ತರ ಜಾಸ್ತಿ ಆಗಿಬಿಡುತ್ತೆ ಅಂಗಡಿ ಮುಂದೆ, ಆವಾಗ ಅಂಗಡಿ ಡೌನ್ ಆಗಿಬಿಡುತ್ತೆ. ಆ ಥರ ಆದಾಗ ಕೂಡ ಏನು ಮಾಡುತ್ತೆ, ರೋಡು ನಮ್ಮ ವ್ಯಾಪಾರ ಸ್ಥಳ ನೋಡ್ತಾ ಇರುತ್ತೆ. ಆ ಥರ ನೋಡಿದ್ರೆ ಕೂಡ ವ್ಯಾಪಾರ ಡಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಕೆಲವೊಂದು ಸರಿ ಪಾಲಿಟಿಷನ್ಸ್ ಮಾಡ್ತಾರೆ ಅಂಗಡಿ ಒಳಗಡೆನೆ. ಪಾಲಿಟಿಷನ್ಸ್ ಮಾಡಿದಾಗ ಆ ಪಾಲಿಟಿಷನ್ ಮಾಡಿರೋಂಥ ವೈಬ್ರೇಷನ್, ಆ ಮೆಷರ್ಮೆಂಟ್, ಇವಾಗ ನೋಡಿ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಈ ರೂಮೆಲ್ಲ ನಮ್ಮ ವಾಯ್ಸ್ ವೇವ್ಸು ಹೋಗ್ತಾ ಇದೆ, ಹೊಡಿತಾ ಇದೆ. ಇಲ್ಲಿ ಪಾಸಿಟಿವ್ ವಸ್ತುಗಳಿದ್ರೆ ಅದು ಪಾಸಿಟಿವ್ ಆಗಿ ನಮಗೆ ವಾಪಸ್ಸು ಕೊಡುತ್ತೆ. ಅದೇ ನೆಗೆಟಿವ್ ವಸ್ತುಗಳಿದ್ರೆ ಅಥವಾ ಎಲ್ಲಾದರೂ ಈ ನೈಋತಿಯಲ್ಲಿ ಏನಾದರೂ ಗೇಟು ಅಥವಾ ಕಿಟಕಿ ಇದ್ದು ಅಥವಾ ಅಲ್ಲೇನಾದರೂ ಎಂಟ್ರೆನ್ಸ್ ಇದ್ದು ಅಗ್ನಿಮೂಲೆ ಪೂರ್ತಿ ಮುಚ್ಚಿದ್ರೆ ಕೂಡ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟು ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ ಆದಾಗ ಏನಾಗುತ್ತೆ, ನೀವು ಸ್ಟಾಕ್ ಇಡೋದಕ್ಕೆ ಆಗೋದಿಲ್ಲ ಅಂಗಡಿಯಲ್ಲಿ.
ಯಾವಾಗ ಸ್ಟಾಕ್ ಇಡೋಕ್ಕಾಗೋದಿಲ್ಲ ಅವಾಗ ಆಟೋಮೆಟಿಕ್ ಆಗಿ ಲಾಸ್ ಅನ್ನೋದು ನಿಮಗೆ, ಗಿರಾಕಿ ಅನ್ನೋದು ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಅವ್ರ ಹತ್ರ ಒಂದಿದ್ರೆ ಒಂದಿರಲ್ಲ, ಅಲ್ಲಿಗೆ ಯಾಕೆ ಹೋಗೋದು, ಅಲ್ಲಿಗೆ ಹೋಗೋಣ ಅಂತ ಚೇಂಜ್ ಆಗಿಬಿಡ್ತಾರೆ. ಹೀಗೆ ಎಷ್ಟೋ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ಬೇಕಾದಷ್ಟು ಸಮಸ್ಯೆಗಳು. ಒಂದು ವ್ಯಾಪಾರ ಅಂದರೆ ಅಷ್ಟು ಈಸಿ ಅಲ್ಲ, ಆಯಿತಾ. ಇನ್ನೂ ಡೀಪಾಗಿ ಹೋಗೋದಾದರೆ ಯಾರಾದರೂ ನಿಮ್ಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೆ, ಮನೆ ಹತ್ರ ಏನೋ ಜಗಳ ಆಗಿರುತ್ತೆ, ಮನೆ ಹತ್ರ ಏನೋ ಆಗಿರುತ್ತೆ, ಮನೆ ಹತ್ರ ಏನೋ ಮಾಡಿದರೆ ವ್ಯಾಪಾರ ಕೊಡಿಯತ್ತೆ ಏಟು. ಅಥವಾ ನಿಮ್ಮ ಅಂಗಡಿಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅದು ಇಂಪಾರ್ಟೆಂಟ್, ಅವ್ರ ಮೇಲೆ ಏನಾದರೂ ಪ್ರಯೋಗ ಇದ್ರೆ ಕೂಡ ನೋಡಿ, ಒಂದೊಂದ್ಸರಿ ಗಮನಿಸಿ, ಅವರಿದ್ದಾಗ ವ್ಯಾಪಾರನೇ ನಡೆಯಲ್ಲ, ಯಾರು ಇಲ್ದಿದ್ದಾಗ ಫುಲ್ ವ್ಯಾಪಾರ ನಡೆಯುತ್ತೆ. ಈ ಥರ ಕೂಡ ತುಂಬ ಜನ ಹೇಳಿದ್ದಾರೆ ನನಗೆ. ಆಮೇಲೆ ನನಗೆ ಇದೆಲ್ಲ ವಿಚಾರ ಗೊತ್ತಿದೆ, ಆಯಿತಾ. ಈಗ ನಾನು ಎಲ್ಲಾದರೂ ಒಬ್ಬನೇ ಹೋದೆ ಅಂತ ಇಟ್ಕೊಳ್ಳಿ, ಅಥವಾ ನನ್ನ ಜೊತೆ ಯಾರಾದರೂ 4 ಜನ ಬಂದರು ಅಂತ ಇಟ್ಕೊಳ್ಳಿ. ಒಂದು ಖಾಲಿ ಹೋಟ್ಲಿಗೆ ಹೋಗಿ ಕೂತ್ಕೊಂಡೆ ಅಂದರೆ, ನಾನು ಹೋಗಿ ಕೂತ್ಕೊಳ್ಳೋವರೆಗೂ ಒಂದು ನೊಣ ಕೂಡ ಇರೋದಿಲ್ಲ ಅಲ್ಲಿ, ಆಯಿತಾ. ಇದು ತುಂಬ ಜನಕ್ಕೆ ಗಜಕೇಸರಿ ಯೋಗ ಯಾರ್ಯಾರಿಗಿರುತ್ತೆ, ಈ ಯೋಗ ಇರುತ್ತೆ, ಆಯಿತಾ. ರಾಜ ವಿಕ್ರಮಾರ್ಜುನನಿಗೂ ಈ ಒಂದು ಯೋಗ ಇತ್ತು. ಅಲ್ಲಿಗೆ ಹೋಗಿ ಕೂತ್ಕೊಂಡಿದ ತಕ್ಷಣ ಯಾರು ಇರೋದಿಲ್ಲ. ನಾವಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ ನಮಗೆ ಬಿಲ್ ಕೂಡ ಕೊಡೋದಕ್ಕೆ ಮರ್ತೋಗಿರ್ತಾರೆ ವೆಯ್ಟ್ರು, ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಕೆಲವೊಬ್ಬರು ಲಕ್ಷಣಗಳು ತುಂಬ ಚೆನ್ನಾಗಿರ್ತವೆ, ಅವರಿಂದ ವ್ಯಾಪಾರ ಆಗ್ತಾ ಇರುತ್ತೆ, ಅವರು ಬಿಟ್ಟೋದ್ಮೇಲೆ ವ್ಯಾಪಾರ ಕಮ್ಮಿ ಆಗ್ಬಿಡುತ್ತೆ. ಈ ಕೆಲವರು ದುಷ್ಟ ಮಾಂತ್ರಿಕರು ಏನು ಮಾಡ್ಬಿಡ್ತಾರೆ ನೋಡಿ, ನಿಮ್ಮ ಅಂಗಡಿಯಲ್ಲಿ ಯಾರೋ ಒಬ್ರಿದ್ರು ಅಥವಾ ಪಾರ್ಟ್ನರ್ ಯಾರೋ ಒಬ್ರಿದ್ರು, ಅವ್ರು ಬಿಟ್ಟೋದ್ಮೇಲೆ ನಿಮಗೆ ವ್ಯಾಪಾರ ಕಮ್ಮಿ ಆಯ್ತಲ್ವಾ ಅಂತ ಕೇಳ್ತಾರೆ. ನಾವು ಸಹಜವಾಗಿ ಆಗಿರುತ್ತೆ, ಹೌದು ಅಂತೀವಿ, ಅವ್ರೇನೋ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ, ಸುಳ್ಳು. ಹೌದು, ಆಯಿತಾ. ಸರಿ ಹೇಳಿದ್ರಿ, ಸಂತೋಷ, ಏನೋ ನೀವು ಪರಿಹಾರ ಮಾಡಿದ್ರಿ, ಸಂತೋಷ. ಆದರೂ ವ್ಯಾಪಾರ ಆಗ್ತಾ ಇಲ್ಲ, ಏನು ಮಾಡೋದು? ಈ ಥರ ಇದ್ದಾಗ ಜಾತಕ ಚೆಕ್ ಮಾಡಬೇಕು, ನಿಮ್ಮ ಜಾತಕ ಚೆಕ್ ಮಾಡಬೇಕು, ಯಾರ ಹೆಸರಲ್ಲಿ ಏನಾಗ್ತಿದೆ. ಸೊ ಮನೇಲಿ ಯಾರ್ದಾದ್ರೂ ಚೆನ್ನಾಗಿದೆಯಾ ಅಂಥವ್ರನ್ನ ಬೆಳಗ್ಗೆ ಬಂದು ಓಪನ್ ಮಾಡಿದಾಗ 1 hour, ಸಾಯಂಕಾಲ 1 hour ಕುಂಡ್ರಿಸ್ಕೊಬೇಕು. ಸುಮ್ಮನೆ ಅವ್ರಿಗೆ ಚಾಕ್ಲೇಟೋ ಬಿಸ್ಕೆಟ್ ಏನಾದರೂ ಕೊಟ್ಟು ಕುಂಡ್ರಿಸ್ಕೋಬೇಕು. ಅವ್ರಲ್ಲಿ ಕೂತಿರ್ತಾರೆ, ವ್ಯಾಪಾರ ನಡೀತಾ ಇರುತ್ತೆ. ಅಂಥ ಯೋಗಶಾಲಿಗಳು ಇರ್ತಾರೆ. ಹೀಗೆ ಹಲವಾರು ವಿಚಾರಗಳಿದ್ದಾವೆ ವ್ಯಾಪಾರಗಳ ಬಗ್ಗೆ. ಇನ್ನೂ ದೊಡ್ಡ ವ್ಯಾಪಾರಗಳಾದರೆ ಅದು ಬೇರೆ ಲೆಕ್ಕಾಚಾರನೇ ಇರುತ್ತೆ, ಬೇರೆ ಥರನೇ ಇರುತ್ತೆ ಸಮಸ್ಯೆ. ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಬೇಕಾದಷ್ಟು ಎಷ್ಟು ಬೇಕಾದರೂ ಮಾತಾಡ್ಬೋದು. ಖಂಡಿತ.